ತುಮಕೂರು ತಾಲೂಕು ನೆಲಹಾಲ್ ಗ್ರಾಮದಲ್ಲಿಲ್ಲ ಅಂತ್ಯ ಸಂಸ್ಕಾರಕ್ಕೆ ಜಾಗ, ಸ್ಮಶಾನನೇ ಇಲ್ಲವಂತೆ. ತುಮಕೂರು ತಾಲೂಕು ನೆಲಹಾಲ್ ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಜಾಗವೇ ಇಲ್ಲ. ಸ್ಮಶಾನ ಭೂಮಿ ಕೊರತೆ ಅಂತ್ಯ ಸಂಸ್ಕಾರಕ್ಕೆ ಕಸರತ್ತು. ಗ್ರಾಮ ಪಂಚಾಯಿತಿ ಮುಂದೆ ಶವ ಇಟ್ಟು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಗ್ರಾಮಸ್ಥರು. ನೆಲಹಾಲ್ ಗ್ರಾಮ ಪಂಚಾಯಿತಿ ಮುಂದೆ ಶವವನ್ನ ಇಟ್ಕೊಂಡು ಪ್ರತಿಭಟನೆ ಮಾಡಿದ್ದಾರೆ. ತುಮಕೂರು ತಾಲೂಕಿನ ನೆಲಹಾಲ್ ಗ್ರಾಮ ಪಂಚಾಯಿತಿಯ ಮುಂದೆ ಬೆಳಗ್ಗೆಯಿಂದ ಶವ ಇಟ್ಟು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ನೆಲಹಾಲ್ ಗ್ರಾಮಸ್ಥರು. 60 ವರ್ಷದ ನಾಗರಾಜು ಸಾವನ್ನಪ್ಪಿದ್ದಾರೆ. ಅವರ ಶವವನ್ನ ಇಟ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ನಿನ್ನೆ ಸಂಜೆ ಸಾವನ್ನಪ್ಪಿರುವ ವ್ಯಕ್ತಿಗೆ ಅಂತ್ಯ ಸಂಸ್ಕಾರ ಇನ್ನೂ ಮಾಡಿಲ್ಲ. ನಾಗರಾಜ್ ಸತ್ತ ಮೇಲೂ ಮುಕ್ತಿ ಸಿಗದೆ ಒದ್ದಾಡ್ತಾ ಇದ್ದಾರೆ ಪಾಪ. ಸ್ಮಶಾನ ಒತ್ತುವರಿ ಹಿನ್ನೆಲೆಯಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಜಾಗ ಇಲ್ಲ. ಸ್ಮಶಾನ ಜಾಗವನ್ನ ಸುತ್ತಮುತ್ತಲಿನ ರೈತರು ಒತ್ತುವರಿ ಮಾಡಿಕೊಂಡಿದ್ದಾರೆ. ನೆಲಹಾಲ್ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಸೋಮಸಾಗರ ಗೇಟ್ನಲ್ಲಿರುವಂತಹ ಒಂದು ಸ್ಮಶಾನದ ಜಾಗ. ಸೋಮಸಾಗರ ಗೇಟ್ ಬಳಿಯ ಸರ್ವೆ 16ರಲ್ಲಿ ಸ್ಮಶಾನ ಭೂಮಿ ಇದೆ. ಆದ್ರೆ ಅದನ್ನ ಅಕ್ಕಪಕ್ಕದಲ್ಲಿರುವಂತ ರೈತರು ಅದನ್ನ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದಾರಂತೆ. ಇನ್ನು ಇಷ್ಟೆಲ್ಲ ಆಕ್ರೋಶ ವ್ಯಕ್ತವಾಗ್ತಾ ಇದ್ರು ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದಿಲ್ಲ. ತುಮಕೂರು ತಾಲೂಕು ನೆಲಹಾಲ್ ಗ್ರಾಮದಲ್ಲಿ ಸ್ಮಶಾನವೇ ಇಲ್ಲ. ಹಾಗಾಗಿನೇ ಈಗ ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೋಡಿ, ಅಲ್ಲಿ ಶವವನ್ನ ಗ್ರಾಮ ಪಂಚಾಯಿತಿ ಮುಂದೆ ಇಟ್ಕೊಂಡು ಹೋರಾಟವನ್ನ ಮಾಡ್ತಾ ಇದ್ದಾರೆ ಆ ಗ್ರಾಮಸ್ಥರು. ನೋಡಿ, ವಯಸ್ಸಾದವರೆಲ್ಲ ಕೂತ್ಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ತುಮಕೂರು ರಿಪೋರ್ಟರ್ ಯೋಗೇಶ್. ಈ ಒಂದು ಹೋರಾಟ ಅಂದ್ರೆ ಇಷ್ಟು ದಿನಗಳ ಕಾಲವೂ ಕೂಡ ಅಲ್ಲಿ ಸ್ಮಶಾನನೇ ಇಲ್ಲ. ಜೊತೆಗೆ ಸ್ಮಶಾನದ ಜಾಗವನ್ನ ಅಲ್ಲಿನ ರೈತರೇ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಅಲ್ಲಿನ ರೈತರಿಗೆ ಬುದ್ಧಿ ಬೇಡವಾ? ಗ್ರಾಮ ಪಂಚಾಯತಿ ಅವ್ರಿಗೆ ಗೊತ್ತಿಲ್ವಾ ಇದೆಲ್ಲ ಅಂತ? ರಾಮ್, ಇದು ತುಮಕೂರದ ನೆಲಹಾಳ್ನಲ್ಲಿರ್ತಕ್ಕಂಥ ಒಂದು ಗ್ರಾಮದ ಕಥೆಯಲ್ಲ. ಇಡೀ ಈ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಈ ತರ ಸ್ಮಶಾನಗಳು ರೈತರು ಮತ್ತೆ ಪ್ರಭಾವಿಗಳ ಒತ್ತುವರಿ ಆಗ್ತಾನೆ ಇದೆ. ಇದರ ಸಂಬಂಧಪಟ್ಟಂಗೆ ಸಾಕಷ್ಟು ಹೋರಾಟಗಳು ನಡೀತಾ ಇದ್ರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಅನ್ನೋದಕ್ಕೆ ಈ ಪ್ರಕರಣ ಸಾಕ್ಷಿ. ಯಾಕಂದ್ರೆ ಆ ಕ್ರಮ ಕೈಗೊಂಡಿದ್ರೆ, ಒತ್ತುವರಿಯನ್ನು ತೆರವು ಮಾಡಿದ್ರೆ ಇವತ್ತು ಮೃತಪಟ್ಟಿದ್ದಾರೆ ನಾಗರಾಜ್ ಅವರಿಗೆ ಅಂತ್ಯಕ್ರಿಯೆ ಸುಸೂತ್ರವಾಗಿ ನಡೀತಾ ಇತ್ತು. ಆದ್ರೆ ಆ ಘಟನೆ ಆಗಿಲ್ಲ. ಈಗೇನು ಸ್ಥಳಕ್ಕೆ ಅಧಿಕಾರಿಗಳು ಬರಬೇಕು ಅಂತ ಬೆಳಗಿನಿಂದಲೂ ಕೂಡ, ಅಂದ್ರೆ ನಿನ್ನೆ ಸಂಜೆಯಿಂದ ಶವನ ಇಟ್ಕೊಂಡು ನೆಲಹಾಳ್ ಗ್ರಾಮ ಪಂಚಾಯತಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ರೆ ಅವರ ಪೋಷಕರು ಸಂಬಂಧಪಟ್ಟವರು. ಆದ್ರೆ ಈಗಷ್ಟೇ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ರ ಮಾಹಿತಿ ಗೊತ್ತಾಗ್ತಾ ಇದೆ. ಅಂದ್ರೆ ಆಗಿರ್ತಕ್ಕಂಥ ಸರ್ವೆ 16ರಲ್ಲಿ ಒಂದು ಜಾಗವನ್ನ ಗುರುತಿಸಿ ಅವರನ್ನ ಶವ ಸಂಸ್ಕಾರ ಮಾಡೋದಕ್ಕೆ ಈಗ ತರಾತುರಿಲೆ ಕ್ರಮನ ಕೈಗೊಳ್ತಾ ಇರೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ರಾಮ್, ಓಕೆ, ಅಲ್ಲಿನ ಈಗ ಪ್ರತಿಭಟನಾಕಾರರು ಏನ್ ಹೇಳ್ತಾ ಇದ್ದಾರೆ? ಇಷ್ಟು ದಿನಗಳ ಕಾಲವೂ ಕೂಡ ಅವ್ರ ಹೋರಾಟ ಇದ್ದೇ ಇತ್ತು. ಮತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳ ಬಳಿ ಅವರು ಮಾಹಿತಿಯನ್ನ ಕೊಟ್ಟಿದ್ರಾ ಇಲ್ವಾ ಇದ್ರ ಬಗ್ಗೆ? ಈಗಾಗಲೇ ಸಾಕಷ್ಟು ಬಾರಿ ಈ ತರದ ಪ್ರಕರಣ ನಡೆದಿದೆ. ಆದ್ರೆ ಗ್ರಾಮ ಪಂಚಾಯತಿ ಮುಂದೆ ಶವನ ಇಟ್ಕೊಂಡು ಪ್ರತಿಭಟನೆ ಮಾಡದಂತ ಸಂದರ್ಭದಲ್ಲಿ ಇದು ಮಾಧ್ಯಮಗಳ ವಿಚಾರ ಗೊತ್ತಾಗಿದೆ. ಪ್ರತಿ ಬಾರಿ ಗ್ರಾಮದಲ್ಲಿ ಯಾರನ್ನ ಮೃತಪಟ್ಟ ಸಂದರ್ಭದಲ್ಲೂ ಕೂಡ ಈ ತರದ ಒಂದು ಕಿರಿಕಿರಿ ನಡೀತಾನೆ ಇದೆ. ಗ್ರಾಮ ಪಂಚಾಯತಿಗೆ ಮನವಿಯನ್ನು ಕೊಟ್ಟಿದ್ದಾರೆ ಸ್ಥಳೀಯರು, ಮತ್ತೆ ಸಂಬಂಧಪಟ್ಟ ತಹಶೀಲ್ದಾರ್ಗೆ ಮತ್ತೆ ಶಾಸಕರ ಗಮನ ಕೂಡ ಈ ಒಂದು ವಿಚಾರವನ್ನ ತರ್ತಾರೆ. ಅಂದ್ರೆ ಯಾವುದೇ ಗ್ರಾಮದಲ್ಲಿ ಈ ತರದ ಘಟನೆ ಆದಾಗಷ್ಟೇ ಆ ಗ್ರಾಮಕ್ಕೆ ಅಧಿಕಾರಿಗಳು ಬರ್ತಾರೆ, ಒಂದಷ್ಟು ಭರವಸೆನ ಕೊಡ್ತಾರೆ. ಅದಾದ ನಂತರ ಅವರು ಕಾಣಿಸ್ಕೊಂಡಿದ್ದಿಲ್ಲ. ಮತ್ತೆ ಯಾರಾದ್ರೂ ಗ್ರಾಮದಲ್ಲಿ ಮೃತಪಟ್ಟಾಗ ಈ ರೀತಿಯ ಘಟನೆ ಎದುರಾದಾಗ ಮತ್ತೆ ಅಧಿಕಾರಿಗಳು ಓಡೋಡ್ ಬರ್ತಾರೆ, ಮತ್ತೆ ಒಂದಷ್ಟು ಸಾಂತ್ವನ ಇರ್ತಾರೆ, ಇರುವಂತ ಜಾಗದಲ್ಲಿ ಒಂದಷ್ಟು ಅಂತ್ಯ ಸಂಸ್ಕಾರ ಜಾಗ ಮಾಡಿಕೊಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಆದ್ರೆ ಇದು ನಿರಂತರವಾಗಿ ನಡೀತಾನೆ ಇದೆ. ಆದ್ರೆ ಶಾಶ್ವತವಾಗಿ ಇದಕ್ಕೊಂದು ಪರಿಹಾರ ಕಲ್ಪಿಸ್ಕೊಡ್ಬೇಕು ಅಂತ ಗ್ರಾಮಸ್ಥರು ಒತ್ತಾಯನ ಮಾಡಿದ್ದಾರೆ. ಹಾಗಾಗಿ ಅಂದ್ರೆ ನಾಳೆ ಬಹುಶಃ ಒಂದು ಸರ್ವೆ ಕಾರ್ಯವನ್ನ ಮಾಡಿ ಅದಾದ ನಂತರ ಎಷ್ಟು ಸ್ಮಶಾನ ಜಾಗ ಇದೆ, ಎಷ್ಟು ಒತ್ತುವರಿ ಆಗಿದೆ, ಅದೆಲ್ಲವನ್ನ ತೆರವು ಮಾಡುವ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಸ್ಥಳೀಯ ಶಾಸಕ ಸುರೇಶ್ ಗೌಡ ಅವರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳೇ ಕ್ಲಾಸ್ ಅನ್ನು ತೆಗೆದುಕೊಂಡಿರೋ ವಿಚಾರ ಗೊತ್ತಾಗ್ತಾ ಇದೆ. ಅಂದ್ರೆ ಯಾಕೆ ಈ ರೀತಿಯಾಗಿ ಇಡೀ ದಿನ 24 ಗಂಟೆಗೆ ಹೆಚ್ಚು ಸಮಯ ಶವನ ಇಟ್ಕೊಂಡು ಪ್ರತಿಭಟನೆ ಮಾಡಿದ್ರು ಕೂಡ ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ, ಯಾಕೆ ಸೂಕ್ತವಾದ ಕ್ರಮ ಕೈಗೊಂಡಿಲ್ಲ, ಅವರಿಗೆ ಪರ್ಯಾಯವಾಗಿ ಜಾಗ ಒದಗಿಸಿಲ್ಲ ಅನ್ನೋ ಕಾರಣಕ್ಕೆ ಅವರು ತರಾಟೆಯನ್ನು ತೆಗೆದುಕೊಂಡಿದ್ರು ಅಂತ ಗೊತ್ತಾಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಯೋಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.